ಈಗ ನಾನು ಏನು ಮಾಡಲಿಲ್ಲ, ಏನು ಮಾಡಬೇಕು? ನೀವೇ ಯೋಚನೆ ಮಾಡಿ. ಅದು ಸರಿ ವೆಂಕಿ, ಬೆಳಗಾಗೈತೆ, ನೀನು ಇವರು ಎಲ್ಲ ಹೋಗಿದ್ರಿ? ಇನ್ನೆಲ್ಲಿಗೆ? ದೇವಸ್ಥಾನಕ್ಕೆ. ನಾವು ದಾರಿಲಿ ಬರ್ತಾ ನಮ್ಗೆ ಯಾರು ಸಿಕ್ಕಿದ್ರು ಗೊತ್ತಾ? ಊಹೆ ಮಾಡಿ ನೋಡೋಣ. ಗೊತ್ತಾಗಲ್ಲಮ್ಮ, ನೀನೇ ಹೇಳು. ದತ್ತಾತ್ರೇಯ ಅವ್ರು ಸಿಕ್ಕಿದ್ರು. ಹೌದೇನೆ? ಏನಂದ್ರು? ನಮ್ಮನೆ ಕಡೆ ಯಾಕೆ ಬರ್ಲಿಲ್ವಂತೆ? ಇದೊಳ್ಳೆ ಚೆನ್ನಾಗಿದ್ಯಮ್ಮ ನೀನ್ ಕೇಳೋದು. ನಾವ್ ಅವ್ರ ಮನೆ ಕಡೆ ಹೋಗ್ಬೇಕು, ಅವ್ರು ನಮ್ಮನೆ ಕಡೆ ಬರ್ಬೇಕು. ಅದು ನಿಜಾನ. ಹೆಣ್ಣಿನ ಕಡೆಯವರು ನಾವೇ ಮೊದಲೋಗಿ ಮಾತುಕತೆ ಮುಂದುವರಿಸ್ಬೇಕು. ಏನ್ರಿ ಕೇಳಿದ್ರಾ? ಅವರು ಅದನ್ನೇ ಹೇಳಿದ್ರು. ನಿಮ್ಗೆ ನಮ್ ಸಂಬಂಧ ಇಷ್ಟ ಇಲ್ಲ ಅಂತ ಕಾಣುತ್ತೆ, ಇಷ್ಟ ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಹೇಳ್ಬಿಡಿ ಅಂತ. ಹೌದೇನೆ? ಏನ್ರಿ ನೋಡಿದ್ರ, ಅವ್ರಿಗೆ ಅಸಮಾಧಾನ ಆಗಿದೆ. ಬಂಗಾರದಂತ ಸಂಬಂಧ ಕಳ್ಕೋಬಾರ್ದಲ್ವಾ? ಹೌದು ಕಣೆ, ನೀನು ಹೇಳೋದು ನಿಜ. ಹೌದು ತಾನೆ? ಹಾಗಾದ್ರೆ ನೀವು ಮಾತುಕತೆಗೆ ಯಾಕೆ ಹೋಗ್ಲಿಲ್ಲ? ಅದು 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 ಇಲ್ಲ, ಇದು ಇಲ್ಲ. ಈಗ ಹೇಳಿ, ಯಾವಾಗ ಹೋಗ್ತೀರಾ? ರೀ, ಬೇಕಾದ್ರೆ ನಾನು ಬರ್ತೀನಿ. ಅಮ್ಮ, ಒಂದ್ ಮಾತು. ಏನು ಅದು? ಈ ಸಂಬಂಧ ಬೇಡಮ್ಮ. ವೆಂಕಿ, ಏನು ಹೇಳ್ತಿದೀಯಾ? ಅಲ್ವಾ, ನೀನೇ ಅಲ್ವಾ ಈ ಸಂಬಂಧ ಕುದುರಿಸಿದ್ದು? ಈಗ ನೋಡಿದ್ರೆ ಹೀಗೆ ಹೇಳ್ತಿದೀಯಾ? ಈಗ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲಕ್ಕ. ಒಂದಂತೂ ನಿಜ, ನೀನು ಆ ಹುಡುಗನ ಮದುವೆ ಮಾಡ್ಕೊಂಡ್ರೆ ಸುಖವಾಗಿ ಸಂಸಾರ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ವೆಂಕಿ, ನೀನ್ ಏನ್ ಹೇಳ್ಬೇಕು ಅಂದ್ರೆ ಸರಿಯಾಗಿ ಬಿಡಿಸಿ ಹೇಳು. ಆ ಹುಡುಗನ ಕ್ಯಾರೆಕ್ಟ್ರು ಸರಿ ಇಲ್ಲ. ಅವನು ಕೆಲಸ ಮಾಡೋ ಆಫೀಸಲ್ಲಿ ಒಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ. ಓದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಹಾಗೆ ಈ ರಜನಿ ಫೋಟೋ ನಮ್ಮನೆ ಒಳಗೂ ಬಂದ್ಬಿಟ್ಟಿದೆ. ಏನು ಗಗನ್, ರಜನಿ ಫೋಟೋನ ತುಂಬಾ ಆಸಕ್ತಿಯಿಂದ ನೋಡ್ತಾ ಇದೀಯಾ? ಆಸಕ್ತಿನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಕರ್ಮ, ಇದನ್ನ ಯಾರು ಇಲ್ಲಿಗೆ ತಂದಿಟ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾರು ಇದನ್ನ ಇಲ್ಲಿಗೆ ತಂದಿಟ್ರು? ನಾನೇ. ನೀನಾ? ಯಾಕೆ ನಿನ್ಗೇನು ತಲೆ ಕೆಟ್ಟಿದ್ಯಾ? ಹೌದು, ಇದನ್ನ ಯಾರು ಕೊಟ್ರು ನಿಂಗೆ? ನಿಮ್ ಬಾಸ್ ಸಿಕ್ಕಿದ್ರು. ಈ ಫೋಟೋ ನಿಮ್ ಪುರೋಹಿತರು ಕೊಟ್ಟು ನಮ್ ರಜನಿಗೆ ಒಂದು ಒಳ್ಳೆ ಗಂಡು ಹುಡುಕಮ್ಮ ಅಂತ ನನಗೆ ಹೇಳಿದ್ರು. ಅಂದ್ರೆ ನೀನು ಈ ರಜನಿಗೆ ಗಂಡು ಹುಡುಕೊಡ್ತೀಯಾ? ಅಷ್ಟೇ. ಅಪ್ಪಿ ತಪ್ಪಿ ಯಾವ್ದಾದ್ರೂ ಪುಣ್ಯಾತ್ಮ ಇವಳನ್ನು ಒಪ್ಕೊಂಡು ಇವಳನ್ನು ಮದುವೆ ಮಾಡ್ಕೊಂಡ ಅಂತ ಅನ್ಕೋ. ಆಗೇನಾಗತ್ತೆ ಗೊತ್ತಾ ಮಂದಾರ? ಜೀವಮಾನ ಪೂರ್ತಿ ಅವನು ನಿನಗೆ ಹಿಡಿ ಶಾಪ ಹಾಕ್ತಾ ಇರ್ತಾನೆ. ಅಯ್ಯೋ ಮಂದಾರ, ನಾನು ನಿನಗೇನು ಮಾಡಿದ್ದೆ? ನನಗೆ ಯಾಕಿಂತ ರಾಕ್ಷಸಿನ ಗಂಟು ಹಾಕಿ ನನ್ನ ಮೇಲೆ ಸೇಡ್ ತೀರ್ಸ್ಕೋತಾ ಇದೆಯಾ ಅಂತ ಕೊರಗ್ತಾ ಇರ್ತಾನೆ. ಹಾಗ್ಯಾಕಂತೀಯೋ? ರಜನಿಗೆ ಏನಾಗಿದೆ? ರೂಪ ಇಲ್ವಾ, ಹಣ ಇಲ್ವಾ, ಅಂತಸ್ತಿಲ್ವಾ?
ಎಲ್ಲ ಇದೆ, ಆದ್ರೆ ತಲೆನೇ ನೆಟ್ಗಿಲ್ಲ, ಲೂಸು, ಜೊತೆಗೆ ದುರಹಂಕಾರ ಬೇರೆ. ಅದೇನೋ ಹೇಳ್ತಾರಲ್ಲ, ಮೊದಲೇ ಮರ್ಕಟ, ಇನ್ನ ಹೆಂಡನೂ ಕೂಡಿಸ್ಬಿಟ್ಟು ಚೇಳು ಕುಟ್ಕಿಸ್ಬಿಟ್ರೆ ಆಗ ಪರಿಸ್ಥಿತಿ ಏನಾಗುತ್ತೆ ಹೇಳು? ಪಾಪ ಕಣ, ಹೀಗೆಲ್ಲ ಅನ್ಬೇಡ. ನಾನಂತ ಇಲ್ಲಮ್ಮ, ಇರೋದನ್ನೇ ಹೇಳ್ತಾ ಇರೋದು. ಇವಳು ಸ್ವಭಾವದಿಂದ ಕೋತಿ, ರೂಪ ಅನ್ನೋ ಹೆಂಡದ ಅಮಲ್ ಬೇರೆ ಇದೆ, ಜೊತೆಗೆ ಈಗ ಅಧಿಕಾರದ ಚೇಳು ಕುಟ್ಕಿದೆ, ಇನ್ನೇನಾಗುತ್ತೆ? ಗಗನ್, ಹೋಗ್ಲಿ ಬಿಡು. ನೀನ್ ಅವಳನ್ನ ಮದ್ವೆ ಮಾಡ್ಕೊಂಡ್ರೆ ಆ ಅಹಂಕಾರ ಮದ ಎಲ್ಲ ಬಿಟ್ಟು ಹೋಗುತ್ತೆ. ಸುಮ್ಮನೆ ನನ್ನ ರೇಗಿಸ್ಬೇಡ ಮಂದಾರ. ಇಲ್ಲ ಕಣೋ, ಅವಳು ನಿನ್ನ ಕಂಡ್ರೆ ಪ್ರಾಣ ಬಿಡ್ತಾಳೆ. ನೀನ್ ಅವಳನ್ನ ಮದ್ವೆ ಮಾಡ್ಕೋಪ, ಸರಿ ಹೋಗ್ತಾಳೆ. ಮಾ ತಾಯಿ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಇವಳು ಸರಿ ಹೋಗ್ತಾಳ, ನಾಯಿ ಬಾಲ ನೆಟ್ಗಾಗತ್ತಾ? ಅದನ್ನ ಸರಿ ಮಾಡೋದಕ್ಕೆ ನಾವೇನಾದ್ರೂ ಆ ಬಾಲಕ್ಕೆ ಪೈಪ್ ತೂರ್ಸಿದ್ರೆ ಏನಾಗುತ್ತೆ ಹೇಳು? ಆ ಪೈಪೇ ಸೊಟ್ಟಗಾಗ್ಬಿಡುತ್ತೆ, ಬಾಲ ನೆಟ್ಗಾಗಲ್ಲ. ನೋಡು, ನಿನಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಇವಳಿಗೆ ಗಂಡು ಹುಡ್ಕಕ್ಕೆ ಹೋಗ್ಬೇಡ. ಫೋಟೋ ತೊಗೊಂಡೋಗಿ ವಾಪಸ್ ಕೊಟ್ಬಿಡು. ಗಗನ್, ನೀವೊಂದ್ಸಲ ಯೋಚನೆ ಮಾಡಿ. ನಾವು ಯಾರನ್ನ ಪ್ರೀತಿಸ್ತೀವೋ ಅವ್ರನ್ನ ಮದುವೆ ಆಗೋದಕ್ಕಿಂತ ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರನ್ನ ಮದುವೆ ಮಾಡ್ಕೊಳ್ಳೋದೇ ಒಳ್ಳೇದಲ್ವಾ? ನೀನು ಎಷ್ಟೇ ವಕಾಲತ್ತು ವಹಿಸಿದ್ರು ಇವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ನಮ್ಮ ಬಾಸ್ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅವ್ರಿಗೋಸ್ಕರ ಇವಳು ಮದುವೆ ಮಾಡ್ಕೊಂಬಿಡೋಣ ಅಂತ ಒಂದೊಂದ್ಸಲ ಅಂದ್ಕೊಂಡಿದ್ದೀನಿ. ಆದರೂ ನನ್ನ ಮನಸ್ಸು ಬೇಡ ಬೇಡ ಅಂತಲೇ ಹೇಳ್ತಾ ಇದೆ. ಒಂಥರ ಪ್ಲೀಸ್ ಈ ಫೋಟೋನ ಅವ್ರಿಗೆ ವಾಪಸ್ ಕೊಟ್ಬಿಡು. ಆಯ್ತಪ್ಪ, ನೀನು ಹೇಳ್ದಾಗೆ ಮಾಡ್ತೀನಿ. ಆದರೆ ಅದಕ್ಕೆ ಮುಂಚೆ ನೀನು ಯೋಚನೆ ಮಾಡಿ. ಈ ಫೋಟೋ ರಾತ್ರಿ ಎಲ್ಲ ಇಲ್ಲೇ ಇರುತ್ತೆ. ಬೆಳಗಾಗೋದ್ರೊಳಗೆ ಈ ಫೋಟೋ ಇಲ್ಲಿಲ್ಲ ಅಂದರೆ ರಜನಿ ನಿನಗೆ ಒಪ್ಪಿಗೆ ಆಗಿದ್ದಾಳೆ ಅಂತ. ಬೆಳಗ್ಗೆನೂ ಈ ಫೋಟೋ ಇಲ್ಲೇ ಇದ್ದರೆ ನಿನಗೆ ಒಪ್ಪಿಗೆ ಆಗಿಲ್ಲ ಅಂತ. ಮಂದಾರ ಮೇಡಮ್, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಫೋಟೋ ಇಲ್ಲೇ ಇರುತ್ತೆ. ಅಮ್ಮ ತಾಯಿ, ಹೇಗಾದ್ರೂ ಮಾಡಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ಫೋಟೋ ಇಲ್ಲಿ ಇಲ್ಲದೆ ಇರೋ ಹಾಗೆ ಮಾಡಿಬಿಡು. ಹಾಗನ್ಬಿಟ್ಟು ತಗೊಂಡೋಗಿ ಪುರೋಹಿತ ಕೈ ಕೊಟ್ಬಿಟ್ಟಿಯಾ? ಆಯಿತು, ಬೆಳಗಾಗ್ಲಿ, ನೋಡೋಣ ಏನೇನಾಗುತ್ತೋ ಅಂತ. ಬೆಳಗ್ಗೆನೂ ಈ ಫೋಟೋ ಇಲ್ಲೇ ಇದ್ದರೆ ನಾನು ತಗೊಂಡೋಗಿ ಅವ್ರ ಮನೆಗೆ ವಾಪಸ್ ಕೊಟ್ಬಿಡ್ತೀನಿ. ಬಾ, ಇಷ್ಟು ಹೇಳಿದೆಯಲ್ಲ, ಈಗ ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ಗುಡ್ ನೈಟ್. ದಾಕ್ಷಾಯಣಿ, ಏನ್ ಲೈಬ್ರರಿಗೆ ಹೋಗಿದ್ಯಾ?
ನಾನು ಇನ್ನೂ ನುಡಿಕೊಂಡೇ ಬಂದೆ. ಹೌದು, ನಾನು ಲೈಬ್ರರಿಗೆ ಬಂದಿದ್ದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಏನು ಇತ್ತೀಚೆಗೆ ಏನಾದರೂ ಡಿಟೆಕ್ಟಿವ್ ಏಜೆನ್ಸಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ? ದಾಕ್ಷಾಯಣಿ, ತಮಾಷೆ ಮಾಡಬೇಡ. ಸತ್ಯಪಾಲ್ ನೀನು ಬರೋಳ್ದ, ಅದಕ್ಕೆ ಬಂದೆ. ಯಾಕಂತೆ? ಅವ್ನು ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾನಂತ? ಹೌದು ದಾಕ್ಷಾಯಣಿ, ಅವನು ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾನೆ. ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ. ನನಗಂತೂ ತುಂಬ ಬೇಜಾರಾಗೋಗಿದೆ. ಅವನು ಯಾವಾಗಲೂ ನಿನ್ನ ಬಗ್ಗೆನೇ ಕನ್ವರ್ಸ್ತಾ ಇದ್ದಾನೆ. ನಾನು ದಾಕ್ಷಾಯಣಿ ನೋಡಬೇಕು ಅಂತ. ಅವನು ಕನ್ವರ್ಸೋದು ಬಿಟ್ರೆ ಬೇರೆ ಕೆಲಸ ಏನಿದೆ? ನಿನಗೂ ಹೇಗಿದ್ರು ಉದ್ಯೋಗ ಇಲ್ಲ. ನೀನೇ ಬೇಕಾದ್ರೆ ಹೋಗಿ ಅವ್ನ ಬೆಟ್ಟ ಹತ್ರ ಕೂತ್ಕೋ. ಅಯ್ಯೋ, ಹಾಗಂದ್ರೆ ಹೇಗೆ ದಾಕ್ಷಾಯಣಿ? ಅವನೆಷ್ಟು ಸ್ವರ್ಗೋಗಿದ್ದಾನೆ ಗೊತ್ತಾ? ಒಂದ್ಸಲ ನೀ ಬಂದು ನೋಡಿದ್ರೆ ನೀನೇ ಅಯ್ಯೋ ಪಾಪ ಅಂತ ಹೇಳ್ತೀಯ. ಪ್ಲೀಸ್ ದಾಕ್ಷಾಯಣಿ, ಬರಲ್ಲ ಅಂತ ಮಾತ್ರ ಹೇಳ್ಬೇಡ, ಖಂಡಿತ ಬಾ. ಆಯಿತು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಈಗ ನಿನ್ನ ಪಾಡಿಗೆ ನೀನು ಹೋಗು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಯಾಕೆ ದಾಕ್ಷಾಯಣಿ, ಏನಾಯ್ತು? ಅಲ್ಲ, ನಿನಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ವಾ? ಇಷ್ಟ ಕಷ್ಟ ಅಂತ ಅಲ್ಲ, ವಿಷಯ ಗೊತ್ತಾಯ್ತಲ್ಲ. ನನಗೆ ಪುರ್ಸೊತ್ತಾದಾಗ ನಾನು ಬಂದು ನೋಡ್ತೀನಿ. ನಿನಗೀಗ ನೋಡಬೇಕು ಅನ್ಸಿದ್ರೆ ಹೋಗಿ ನೋಡು. ನಾನು ನಿನ್ನ ಜೊತೆಲೇ ಕರ್ಕೊಂಡ್ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ ದಾಕ್ಷಾಯಣಿ. ಯಾರನ್ನ ಕೇಳಿ ಮಾತು ಕೊಟ್ಟೆ? ನೀನು ಮಾತು ಕೊಟ್ಟಿದ್ಯಾ ಅಂತ ನಾನು ನೀನು ಹೇಳ್ದಾಗ ಕೇಳಬೇಕಾ? ಹೋಗೋಗು, ಏನಾದ್ರು ಕೆಲಸ ಇದ್ರೆ ನೋಡು. ನಿನಗೀಗ ನೋಡಬೇಕು ಅನ್ಸಿದ್ರೆ ಹೋಗಿ ನೋಡು. ನಾನು ನಿನ್ನ ಜೊತೆಲೇ ಕರ್ಕೊಂಡ್ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ ದಾಕ್ಷಾಯಣಿ. ಯಾರನ್ನ ಕೇಳಿ ಮಾತು ಕೊಟ್ಟೆ? ನೀನು ಮಾತು ಕೊಟ್ಟಿದ್ಯಾ ಅಂತ ನಾನು ನೀನು ಹೇಳ್ದಾಗ ಕೇಳಬೇಕಾ? ಹೋಗೋಗು, ಏನಾದ್ರು ಕೆಲಸ ಇದ್ರೆ ನೋಡು. ಪ್ಲೀಸ್ ದಾಕ್ಷಾಯಣಿ, ನಾನು ನಿನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತ ಅಂದರೆ ಅವ್ನು ನನ್ನನ್ನು ಸುಮ್ಮನೆ ಬಿಡಲ್ಲ. ನಿನಗೆ ಗೊತ್ತು ಅವನು ಎಂಥ ಕೋಪಿಷ್ಟ ಅಂತ. ಅಲ್ವೋ, ನೀನ್ ಯಾಕೆ ಅವ್ನಿಗೆ ಎದುರ್ಕೋಬೇಕು ಅಂತೀನಿ? ಅವನೇ ನಿನ್ನ ಅಣ್ಣನ ತಮ್ಮನ? ಹಾಗಂದ್ರೆ ಹೇಗೆ ದಾಕ್ಷಾಯಣಿ? ನಮ್ಮಪ್ಪ ಅವರಪ್ಪನ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ ಅಂದಮೇಲೆ ಅವನು ನಂಗೊಂಥರ ಚಿಕ್ಕ ಯಜಮಾನ ಇದ್ದಂಗಲ್ವಾ? ಸರಿ ಸರಿ, ಈಗೇನು ನಾನು ನಿನ್ನ ಜೊತೆ ಹಾಸ್ಪಿಟಲ್ಗೆ ಬರ್ಬೇಕು ತಾನೆ? ನಡಿ. ಥ್ಯಾಂಕ್ ಯು ದಾಕ್ಷಾಯಣಿ. ಇನ್ನೊಂದ್ಸಲ ಮಾತು ಕೊಟ್ಟಿದ್ದೀನಿ ಅದು ಇದು ಅಂದರೆ ನಾನು ನಿನ್ನ ಮಾತನ್ನ ಕೇಳೋಳಲ್ಲ. ಸರಿ. ಗಾಡಿ ನಿಲ್ಲಿಸ್ದೆ? ಹಾಸ್ಪಿಟಲ್ ಇರೋದು ಸೆಕೆಂಡ್ ಕ್ಲಾಸಲ್ಲಿ ತಾನೆ? ಯಾಕೆ ಆಗ್ತಾ ಇದೆಯಾ? ನಗು ಬಂತು, ನಗ್ದೆ. ಇದರಲ್ಲೇನಿದೆ ತಪ್ಪು? ನೋಡ್ದಾಕ್ಷಾಣಿ, ನಾನು ನಿನ್ನ ಕರ್ಕೊಂಡು ಹೋಗ್ತಿರೋದು ಹಾಸ್ಪಿಟಲ್ಗಲ್ಲ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿನ್ನನ್ನು ಮದುವೆ ಆಗೋದಕ್ಕೆ. ಲೇ ತರ್ಲೆ, ತಮಾಷೆ ಮಾಡಕ್ ನಿನ್ಗೇನು ಹೊತ್ತು ಗೊತ್ತು ಇಲ್ವಾ? ನಿನ್ ಜೊತೆ ಬಂದಿದ್ದೆ ನನ್ನ ದೊಡ್ಡ ತಪ್ಪ. ನಾನು ಬರ್ತೀನಿ. ದಾಕ್ಷಾಯಣಿ, ಒಂದು ನಿಮಿಷ ಹಾಗೆ ನಿಂತ್ಕೊಳ್ಳಮ್ಮ. ನೀನು ಹಾಗೆ ಹೋಗ್ತೀನಿ ಅಂದರೆ ಆಗಮ್ಮ. ಹಾಗೆ ಹೋಗೋ ಕಾಲ ಎಲ್ಲ ಮುಗಿದೋಯ್ತು. ಈಗ ನೀನು ಮದುವೆಗಿತ್ತಿ ಶೃಂಗಾರ ಮಾಡ್ಕೋಬೇಕು. ನಿಮ್ಮ ಮಾವ ನೋಡು. ಯೋ ರಂಗರಾಜು, ಸೊಸೆಗೆ ಆಶೀರ್ವಾದ ಮಾಡಯ್ಯ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಏನೋ ಇದು? ನಿನಗೂ ನಿಮ್ಮ ಅಪ್ಪಂಗೂ ಏನಾದರೂ ತಲೆಗೆಲೆ ಕೆಟ್ಟಿದ್ಯಾ? ನನಗೇನು ಗೊತ್ತಿಲ್ಲ ದಾಕ್ಷಾಯಣಿ. ನಾವು ಹೇಳ್ದಾಗ ಕೇಳಿಲ್ಲ ಅಂದರೆ ನಿನ್ನ ಕೈಕಾಲು ಮುರಿತೀನಿ ಅಂದರು. ಅದಕ್ಕೆ ಅವ್ರು ಹೇಳ್ದಾಗ ಕೇಳ್ತೀನಿ ದಾಕ್ಷಾಯಣಿ, ಅಷ್ಟೇ. ಅದಕ್ಕೆ ಅಂತ ಸುಳ್ಳು ಹೇಳಿ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಷ್ಟಕ್ಕೆ ನೀನು ಮದುವೆ ಆಗಿರುತ್ತೆ, ಪ್ರದೀಪ್ ನಿನ್ನ ಗಂಡ ಆಗಿರ್ತಾನೆ. ನಾನು ನಿಮ್ಮ ಮಾವ ಆಗಿರ್ತೀನಿ. ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿಮ್ಮ ಮನೆ ಮರ್ಯಾದೆ ಹೋಗುತ್ತೆ. ಇದೆಲ್ಲ ರಾಮಾಯಣ ಬೇಡಮ್ಮ. ಚಿಕ್ಕದಾಗ ಒಂದು ಮದುವೆ ಮುಗಿಸ್ಕೋಣ, ಆಮೇಲೆ ಗ್ರಾಂಡಾಗಿ ಒಂದು ರಿಸೆಪ್ಷನ್ ಇಟ್ಕೋಣ. ಏನಂತೀಯ? ಏನಮ್ಮ ದಾಕ್ಷಾಯಣಿ ಮುಖ ನೋಡ್ತಾ ಇದೆಯಾ? ತಗೊಳಮ್ಮ. ಏಯ್ ಕೊಡ ಕೊಡ. ನನ್ನ ಮಾತು ಕೇಳಮ್ಮ, ನನ್ನ ಮಾತು ಕೇಳು. ರಂಗರಾಜ, ಈಗೇನ ಮಾಡೋದು? ಧರ್ಮಪಾಲಿಗೆ ಹೇಳೋದು ನನ್ನ ಕೆಲಸದ ಕಿತ್ತಾಗ್ತಾವಲ್ಲೋ, ಎಲ್ಲ ನಿನ್ನ ಆಗಿದ್ದು. ನಿಮ್ಮ ನಂಬಿದ ಅಲ್ಲೇ ಬಿದ್ದಲ್ಲೋ.
ನಾನು ಪ್ರಿನ್ಸಿಪಾಲ್ ಮಾತಾಡ್ತಿರೋದು. ನಮಸ್ಕಾರ ಸರ್. ಸದಾನಂದ ಇದ್ದಾರಾ? ಅವರಿಲ್ಲ ಸರ್, ಸಂಗೀತ ಹೇಳ್ಕೊಡಕ್ಕೆ ಹೋಗಿದ್ದಾರೆ. ಏನಾದರೂ ಹೇಳಬೇಕಿತ್ತಾ? ಹ್ಞೂನಮ್ಮ, ಅವ್ರ ಕೈನಲ್ಲಿ ಒಂದು ಫೋಟೋನು ಜಾತಕನೂ ಕಳಿಸಿದ್ದೆ. ಅದೇ ನಿಮ್ಮ ಮಂದಾರನ ವರ. ಹೌದಾ? ಯಾವಾಗ? 1 ವಾರ ಆಯ್ತಲ್ಲಮ್ಮ. ಏಕೆ ಅವ್ರು ನಿಮಗೆ ಫೋಟೋ ತೋರಿಸ್ಲಿಲ್ವಾ? ಅದು ಅದು ಹೌದು ಸರ್, ಈಗ ಜ್ಞಾಪಕ ಬಂತು ನೋಡಿ. ಎಷ್ಟೋ ಸಂಬಂಧಗಳು ಬರ್ತಿರ್ತವೆ, ನೋಡ್ತಿರ್ತೀವಿ. ಇದು ಇಂಥದ್ದೇ ಅಂತ ಜ್ಞಾಪಕಕ್ಕೆ ಬರಲ್ಲ ನೋಡಿ. ಹೋಗ್ಲಿ ಬಿಡಿ, ಈಗಲಾದ್ರೂ ನಿಮ್ಗೆ ಜ್ಞಾಪಕಕ್ಕೆ ಬಂತಲ್ಲ. ನಿಮ್ಗೇನು ಅನ್ನಿಸ್ತು? ವರನ್ ಫೋಟೋ ಚೆನ್ನಾಗೇ ಇದ್ದಾನೆ ಸರ್. ಫೋಟೋದಲ್ಲಿ ಏನಮ್ಮ, ಎದುರುಗಡೆನೂ ತುಂಬಾ ಚೆನ್ನಾಗಿದ್ದಾನೆ. ಮಂದಾರಾಗೆ ಸರಿಯಾದ ಜೋಡಿ ಅಂದಾಗೆ ಜಾತಕ ತೋರಿಸಿದ್ರಾ? ಹಾಂ ತೋರಿಸಿರ್ಬೇಕು ಸರ್. ನಾನು ಕೇಳಲೇ ಇಲ್ಲ. ನನಗೂ ಎಂಥ ಮರವು ನೋಡಿ. ಅವರು ಏನು ಹೇಳಲೇ ಇಲ್ಲ. ಹೋಗ್ಲಿ ಬಿಡಿ, ಮರವು ಯಾರಿಗಿರೋದಿಲ್ಲ. ಅದಕ್ಕೆ ನಾನು ಜ್ಞಾಪಿಸ್ತಾ ಇರೋದು. ಈಗಲಾದ್ರೂ ಸದಾನಂದ ಅವ್ರಿಗೆ ಹೇಳ್ತೀರಾ? ಖಂಡಿತ ಸರ್, ನೀವು ಫೋನ್ ಮಾಡಿದ್ರಿ ಅಂತ ಹೇಳ್ತೀನಿ. ಮತ್ತೆ ಅವ್ರ ಕೈಯಲ್ಲಿ ನಿಮಗೆ ಫೋನ್ ಮಾಡಿಸ್ತೀನಿ. ಈ ಸಲ ಮರೆಯೋದಿಲ್ಲ ತಾನೆ? ಖಂಡಿತ ಮರೆಯಲ್ಲ ಸರ್, ಫೋನ್ ಮಾಡಿಸ್ತೀನಿ. ಆಯ್ತಮ್ಮ, ಫೋನ್ ಇಡ್ತೀನಿ. ನಮಸ್ಕಾರ. ಧರ್ಮಪಾಲ್, ಯಾಕೆ ಹಾಗೆ ನೋಡ್ತೀರಾ?